ಗೋಹತ್ಯೆ ನಿಷೇಧ ಕಾಯ್ದೆ ಅಂಗೀಕರಿಸಿದ ಬಿಜೆಪಿಗೆ ಅಧಿಕೃತ ಗೆಲುವು ಸಿಕ್ಕಿಲ್ಲ. 3 ಪಕ್ಷಗಳ ಕಚ್ಚಾಟ, ರಾಜಕೀಯ ದಾಟದಲ್ಲಿ 4 ದಿನಕ್ಕೆ ಕಲಾಪ ಸಮಾಪ್ತಿಯಾಯಿತು. ಆದರೂ ಗೋಹತ್ಯೆ ವಿರೋಧಿಸಿದ ಕಾಂಗ್ರೆಸ್ ಸೋಲೊಪ್ಪಿಕೊಂಡಿದೆ. ಜೆಡಿಎಸ್ 50-50 ಅಲ್ಲಿದೆ. ಹಿಂದೂ ಪರ ಕಾರ್ಯಕರ್ತರು ಸಂಭ್ರಮಿಸುತ್ತಿದ್ದಾರೆ, ಕೆಲವರು ವಿರೋಧಿಸುತ್ತಿದ್ದಾರೆ. ಪಾಸ್ ಆಗಿದೆ, ಇದ್ರ ವಿಧಾನಸಭೆಯಲ್ಲಿ ಪಾಸ್ ಮಾಡ್ತೀವಿ. ಕರ್ನಾಟಕ ಗೋಹತ್ಯೆ ನಿಷೇಧ ಮತ್ತು ಪಶುಗಳ ಸಂರಕ್ಷಣೆ ಮಸೂದೆ 2020 ನಿನ್ನೆ ಸದನದಲ್ಲಿ ಗದ್ದಲ ಗಲಾಟೆ ವಿರೋಧಗಳ ಮಧ್ಯೆ ಅಂಗೀಕಾರ ಆಯಿತು. ಗೋಹತ್ಯೆ ಕಾಯ್ದೆ ಜಾರಿಗೆ ವಿರೋಧಿಸಿ ಕಾಂಗ್ರೆಸ್ನವರು ಸದನವನ್ನೇ ಬಹಿಷ್ಕರಿಸಿದ್ರು. ಇವರು ಒಂದಿನ ಹೊಲ ಉಳ್ಳಿಲ್ಲ, ಒಂದಿನ ತೊಪ್ಪೆ ಎತ್ತಲಿಲ್ಲ, ಒಂದಿನ ಸಗಣಿ ಎತ್ತಲಿಲ್ಲ. ಈಗ ಗೋಮಾತೆ ರಕ್ಷಣೆ ಎಲ್ಲ ವಯಸ್ಸಾಗ್ಬಿಡ್ತವೆ. ಎಲ್ಲಿ ಕಳಿಸೋದವನ್ನ ಆಮೇಲೆ ನಿಮಗೆ ಗೋಶಾಲೆ ಕಳಿಸಿದ್ರೆ ನೀವೇ ದುಡ್ಡು ಕೊಡಬೇಕು ಸಾಕಕ್ಕೆ. ಯಾರ ಮನೆ ಹಾಳಾಗುತ್ತೆ? ರೈತರ ಮನೆ ಹಾಳಾಗುತ್ತೆ. ರೈತರಿಗೆ ಎಲ್ಲ ವರ್ಗದ ಜನರಿಗೂ ಕೂಡ ತೊಂದರೆ ಆಗ್ತದೆ. ಅದರಿಂದ ಇವನ್ನ ನಾವು ಕಟುವಾಗಿ ವಿರೋಧ ಮಾಡಲೇಬೇಕು. ಯಾವ ಕಾರಣಕ್ಕೂ ಕೂಡ ಇದರಿಂದ ಹಿಂದೆ ಸರಿಬಾರದು. ಬಿಜೆಪಿಯವರಂತೂ ವಿಧಾನಸಭೆಯಲ್ಲಿ ಅಂಗೀಕಾರ ಆಗ್ತಿದ್ದಂತೆ ಖುಷಿಯಲ್ಲಿ ಗೆದ್ದು ಬಿಗಿದ್ರು. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಗೋಪೂಜೆ ಮಾಡುವ ಮೂಲಕ ಕಾಯ್ದೆ ಜಾರಿಗೆ ತಂದಿದ್ದಕ್ಕೆ ಸಂಭ್ರಮನೂ ಆಚರಿಸಿದ್ರು. ಆದರೆ ಸಂಭ್ರಮಕ್ಕಿಂತ ಈಗ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಟೆನ್ಷನ್ ತಂದಿರೋದು ಜೆಡಿಎಸ್ ನಾಯಕರ ನಿಗೂಢ ನಡೆ. ವಿಧಾನಸಭೆಯಲ್ಲಷ್ಟೇ ಗೋಹತ್ಯೆ ನಿಷೇಧ ಕಾಯ್ದೆ ಪಾಸ್. ಪರಿಷತ್ನಲ್ಲಿ ಅಂಗೀಕಾರಕ್ಕೆ ಬಿಜೆಪಿಗಿಲ್ಲ ಬಹುಮತ. ಹೌದು, ವಿಧಾನಸಭೆ ಕಲಾಪದಲ್ಲಿ ಶಾಸಕರ ಬಹುಮತ ಇತ್ತು. ಹೀಗಾಗಿ ಬಿಜೆಪಿ ಸರ್ಕಾರದ ಗೋಹತ್ಯೆ ನಿಷೇಧ ಮಸೂದೆ ಪಾಸ್ ಆಯಿತು. ಆದರೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇಲ್ಲ. ಪರಿಷತ್ನಲ್ಲಿ ಅಂಗೀಕಾರ ಆದ್ರಷ್ಟೇ ಮಸೂದೆಗೆ ಕಿಮ್ಮತ್ತು, ಇಲ್ಲ ಅಂದ್ರೆ ಬಿಜೆಪಿಗೆ ಮುಖಭಂಗ ಆಗುತ್ತೆ. ಈಗ ಬಿಜೆಪಿಯವರು ಜೆಡಿಎಸ್ ಬೆಂಬಲ ಸಿಗುತ್ತೆ ಅನ್ನೋ ಅಚಲ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿ ಗೋಹತ್ಯೆ ನಿಷೇಧ ಕಾಯ್ದೆಗೆ ಜೆಡಿಎಸ್ ಜೈ ಅನ್ನುತ್ತಾ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ರಹಸ್ಯವಾಗಿ ಜೆಡಿಎಸ್ ನಾಯಕರು ಮತ ಹಾಕಿ ಬಿಜೆಪಿ ಜೊತೆ ಕೈಜೋಡಿಸಿದ್ರು. ಇದು ರೈತರನ್ನ ಕೇಳಿಸಿದೆ. ಕುಮಾರಸ್ವಾಮಿ ಎಷ್ಟು ಕೋಟಿಗೆ ಡೀಲ್ ಆದ್ರು ಅಂತ ರೈತ ಮುಖಂಡರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಜಾತ್ಯತೀತ ಪಕ್ಷ ಅಂತ ಕರೆಸ್ಕೊಳ್ತಿರೋ ಜೆಡಿಎಸ್ ಗೋಹತ್ಯೆ ನಿಷೇಧ ಮಸೂದೆ ಪರ ಮತ ಹಾಕುತ್ತಾ ಅನ್ನೋದು ನಿಗೂಢ. ಇದೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಸರಣಿ ಪ್ರಶ್ನೆ ಹಾಕಿದ್ರು. ಗೋಹತ್ಯೆ ಕಾಯ್ದೆಗೂ ಜೆಡಿಎಸ್ ಬೆಂಬಲನ. ಗೋವುಗಳ ಪೋಷಣೆ ಕಷ್ಟವಾದಾಗ ಸರ್ಕಾರ ಪರಿಹಾರ ಕೊಡುತ್ತಾ. ಗಂಡು ಕರು ಹಾಕಿದ್ರೆ ಆರ್ಥಿಕ ಹೊರೆ ಆಗುತ್ತಾ ಸರ್ಕಾರ ಸರಿಪಡಿಸುತ್ತಾ. ಷರತ್ತುಗಳಿಗೆ ಬೇಸತ್ತು ಹೈನುಗಾರಿಕೆ ಬಿಟ್ರೆ ಹಾಲು ಉತ್ಪಾದನೆ ಕಷ್ಟ ತಾನೆ. ಚಿಕಿತ್ಸೆಗೆ ಪಶು ವೈದ್ಯರಿಲ್ಲ, ಮಾರಾಟಕ್ಕೆ ಅನುಮತಿ ಯಾರು ಕೊಡ್ತಾರೆ? ಪೊಲೀಸರು ಅಧಿಕಾರಿಗಳಿಗೆ ಅಧಿಕಾರ ಕೊಟ್ರೆ ಕಿರುಕುಳ ಕೊಡಲ್ವಾ? ಜಾನುವಾರು ಸಾಗಿಸಲು ಲೈಸೆನ್ಸ್ ಪಡೆಯೋದು ದಂಧೆ ಆಗಲ್ವಾ? ಗೋವು ಮಾರಾಟ ಮಾಡಿದವರು ಹೊಣೆ ಅಂತ ಕಾಯ್ದೆಯಲ್ಲಿದೆ. ಗೋವು ಮಾರುವ ರೈತನಿಗೆ ಗೊತ್ತಿರುತ್ತಾ ಅದನ್ನ ಕೊಲ್ತಾರೆ ಅಂತ. ರೈತರನ್ನ ಸಿಲುಕಿಸಿದ್ರೆ ಕಚೇರಿ ಕೋರ್ಟು ಅಲ್ದಾಡೋಕೆ ಆಗುತ್ತಾ? ಗೋಹತ್ಯೆ ಕಾಯ್ದೆಯಲ್ಲಿ ರೈತರ ರಕ್ಷಣೆನ ಸರ್ಕಾರವೇ ಮಾಡಲಿ. ಹೀಗೆ ಕುಮಾರಸ್ವಾಮಿ ಸರಣಿ ಟ್ವೀಟ್ ಹಾಕಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಆದ್ರೂ ಗೋಹತ್ಯೆ ನಿಷೇಧ ಮಸೂದೆ ಜಾರಿ ಮಾಡಿದ ಖುಷಿ ಬಿಜೆಪಿ ನಾಯಕರದ್ದು. ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿತು, ಗೋಹತ್ಯೆ ನಿಷೇಧ ಕಾನೂನು ಇವತ್ತು ಜಾರಿ ತಂದಿದ್ದಾರೆ. ಈ ರಾಜ್ಯದ ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವವನ್ನು ಕೊಟ್ಟಿದ್ದಾರೆ, ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಗೋವಿನ ಆರಾಧನೆ ಭಕ್ತಿ ಹೃದಯದಲ್ಲಿರಬೇಕು. ಸೆಗಣಿ ತೆಗೆದು ನಾಟಕ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸೆಗಣಿ ತೆಗೆದದ್ದು ಅದೆಲ್ಲ ಬೇರೆ. ಗೋವನ್ನು ಪರಿಪೂರ್ಣವಾಗಿ ಆರಾಧನೆ ಮಾಡಿ ನಂಬಿಕೆಗಳಿರಬೇಕು ಗೋವಿನ ಮಧ್ಯೆ. 10,000 ವರ್ಷಗಳ ಇತಿಹಾಸವೂ ಕೂಡ ಭಾರತದಲ್ಲಿ ಗೋವಿಗೆ ತಂದೆ ಆದಂಥ ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದೆ. ಅದಕ್ಕಾಗಿ ನಾವು ಈ ಪ್ರತಿಬಂಧವನ್ನು ತಂದಿದ್ದೇವೆ. ಗೋಹತ್ಯೆ ನಿಷೇಧ ವಿಧೇಯಕವನ್ನು ಮಂಡಿಸಿದ್ದೇವೆ. ಅವ್ರ ಜನರ ನಡುವೆ ಹೇಳ್ಕೊಳ್ಳಿ, ಜನರ ನಡುವೆ ಅವ್ರ ಬಣ್ಣ ಬಯಲಾಗತ್ತೆ, ಅವರ ಗೂಸುಂಬೆತನ ಬಯಲಾಗತ್ತೆ. ನಮ್ಮ ಪಕ್ಷದ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿದ್ವಿ ಗೋಹತ್ಯೆ ನಿಷೇಧ ಮಾಡ್ತೀವಿ ಅಂತ. ನಮ್ಮ ಜೀವನ ಇವತ್ತು ಸಾರ್ಥಕ ಆಯಿತು ಅಂತ ಸಮಾಧಾನ ನಮ್ಮೆಲ್ಲರೂ ಕೂಡ. ಗೋಹತ್ಯೆ ನಿಷೇಧ ಕಾನೂನು ಇವತ್ತು ತಂದಿದ್ದೀವಿ. ನಿನ್ನೆ ಪಾಸಾಗುತ್ತೆ, ಪರಿಷತ್ತಲ್ಲೂ ಪಾಸಾಗುತ್ತೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಿದ್ದಕ್ಕೆ ಮಠಾಧೀಶರು, ಹಿಂದೂ ಪರ ಸಂಘಟನೆಗಳು ಸಂಭ್ರಮ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಬೆಂಬಲ ನೀಡಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆನ ಮಂಡಿಸಿ ಅದನ್ನು ಅಂಗೀಕರಿಸಿದ್ದಾರೆ. ಬಹಳ ದಿವಸಗಳಿಂದಲೂ ಕೂಡ ಇದು ಬೇಡಿಕೆ ಇತ್ತು.
ಈಗಾಗಲೇ ಅನೇಕ ರಾಜ್ಯಗಳು ಇದನ್ನು ನಿಷೇಧ ಹೇರಿದ್ದಾವೆ. ಗುಜರಾತು ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಗೋ ಸಂತತಿಯನ್ನು ಉಳಿಸಬೇಕು ಅನ್ನುವಂಥ ದೊಡ್ಡ ಅಭಿಲಾಷೆಯನ್ನು ಇಟ್ಕೊಂಡು ಈ ಗೋ ಹತ್ಯೆ ನಿಷೇಧವನ್ನು ಜಾರಿಗೊಳಿಸಿದ್ದಾರೆ. ಗೋವನ್ನ ಮಾತೆ ಅಂತ ಹೇಳಿ ತಾಯಿಯ ಸ್ವರೂಪದಲ್ಲಿ ಕಂಡಂತಹ ಈ ದೇಶ ಇದು. ಅದರ ಸುರಕ್ಷತೆ ಸಂರಕ್ಷಣೆ ನಾವು ನಿರಂತರವಾಗಿ ಮಾಡ್ತಾ ಬಂದಿವಿ. ಪಾಸ್ ಆಗಿದೆ, ನಾನು ಅಭಿನಂದಿಸ್ತಾ ಇದ್ದೇನೆ. ಗೋವಾಧಾರಗಳನ್ನೇ ನಂಬಿಕೊಂಡಿರೋ ಸಾವಿರಾರು ಕುಟುಂಬಗಳಿವೆ. ಅವರಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುತ್ತಾ ಗೋಮಾಂಸಗಳನ್ನೇ ನಂಬಿಕೊಂಡಿರುವ ಮೃಗಾಲಯಗಳಿಗೆ ಸರ್ಕಾರ ಹೊಸ ನಿಯಮ ರೂಪಿಸುತ್ತಾ ಗೋಹತ್ಯೆ ನಿಷೇಧ ಕಾಯ್ದೆ ಹೆಸರಲ್ಲಿ ಸುಖಾಸುಮ್ಮನೆ ಕಾನೂನು ಕೈಗೆತ್ತಿಕೊಂಡ್ರೆ ಏನ್ ಮಾಡೋದು? ಇದಕ್ಕೆಲ್ಲ ಸರ್ಕಾರ ಉತ್ತರ ಕೊಡ್ಲಿ ಅನ್ನೋದು ಕಾಂಗ್ರೆಸ್ ಕೂಗು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 3 ದಿನಗಳಿಂದ ರೈತರು ಕೆರಳಿ ಕೆಂಡವಾಗಿದ್ದಾರೆ. ಕೇಂದ್ರ ಜಾರಿಗೆ ತಂದಿರೋ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅನ್ನದಾತರು ಇವತ್ತು ಮತ್ತೆ ಹೋರಾಟದ ಅಖಾಡಕ್ಕಿಳಿದಿದ್ರು. ಮಣ್ಣಿನ ಮಕ್ಕಳ ಸಮರಕ್ಕೆ ಕೈಪಡೆ ಬಲ ನೀಡಿ ಬೀದಿಗಿಳಿದಿತ್ತು. ಅದರಲ್ಲೂ ಸಿದ್ದರಾಮಯ್ಯ ಸಾಥ್ ಕೊಟ್ಟಿದ್ದು ವಿಶೇಷ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದು ಒಂದು ನಾಟಕ ಕಂಪನಿ. ಬಣ್ಣ ಹಾಕ್ದಾಗ ಒಂದು ಮಾತಾಡ್ತಾರೆ, ಬಣ್ಣ ತೆಗೆದಾಗ ಒಂದು ರೀತಿ ಮಾತಾಡ್ತಾರೆ. ಉಳುವವನೇ ಒಡೆಯ ಅಂತ ಮಾಡಿದ್ರಿ, ಈಗ ಉಳ್ಳವನೇ ಒಡೆಯ ಅಂತ ನಾಚಿಕೆ ಆಗಲ್ವ ಯಡಿಯೂರಪ್ಪ? ರಾಜಧಾನಿಯಲ್ಲಿ 3ನೇ ದಿನವೂ ರೈತರ ಹೋರಾಟ. ಅನ್ನದಾತರ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಕೃಷಿ ಮಸೂದೆ ವಿರೋಧಿಸಿ ಅನ್ನದಾತರು ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಅನ್ನದಾತರಿಗೆ ಮರಣ ಶಾಸನವಾಗಿರುವಂತಹ ತಿದ್ದುಪಡಿ ಕಾಯ್ದೆ ಬೇಡ, ನಮ್ಮನ್ನ ಉಳಿಸಿ, ಕಾರ್ಪೊರೇಟ್ ಕಂಪನಿಗಳನ್ನು ಉಳಿಸೋ ಕೆಲಸ ಬೇಡ ಅಂತ ಮಣ್ಣಿನ ಮಕ್ಕಳು ದೊಡ್ಡ ಧ್ವನಿ ಎತ್ತಿದ್ದಾರೆ. ನಿರಂತರವಾಗಿ 3 ದಿನದಿಂದ ಸರ್ಕಾರಕ್ಕೆ ಹೋರಾಟದ ಮೂಲಕ ಚಾಟಿ ಬೀಸುತ್ತಿದ್ದಾರೆ. ಐಕ್ಯ ಹೋರಾಟ ಸಮಿತಿ ಸೇರಿದಂತೆ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ಸಂಘಟನೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿತು. ರೈತರ ಈ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿ ಪ್ರತಿಭಟನೆಗೆ ಧುಮುಕಿತು. ನಮ್ಮ ಸರ್ಕಾರ ಬಂದ್ರೆ ಕಾಯ್ದೆ ರದ್ದು, ರೈತರ ಪರ ನಿಂತು ಸರ್ಕಾರಕ್ಕೆ ಸಿದ್ದು ಚಾಟಿ. ವಿಧಾನಸಭೆ ಕಲಾಪ ಬಹಿಷ್ಕರಿಸಿ ರೈತರ ಹೋರಾಟಕ್ಕೆ ಬಂದ ಕಾಂಗ್ರೆಸ್ ಪಡೆ ಸರ್ಕಾರದ ವಿರುದ್ಧ ಸಿಡಿದೇಳ್ತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಿಂದ ಕಾಲ್ನಡಿಗೆಯಲ್ಲೇ ಬಂದು ಅನ್ನದಾತರ ಹೋರಾಟಕ್ಕೆ ಬೆಂಬಲವಾಗಿ ಕೂತರು. ಹಸಿರು ಶಾಲು ಹೊದ್ದು ಬಂದಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಯ್ದೆಯ ಪ್ರತಿಗಳನ್ನ ಸುಡುವ ಮೂಲಕ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ರು. ಅಖಾಡಕ್ಕಿಳಿದ್ರು, ಸರ್ಕಾರಕ್ಕೆ ಚಾಟಿ ಬೀಸಿದ್ರು, ಕುಮಾರಸ್ವಾಮಿಗೂ ಕುಟುಕಿದ್ರು. ಚುನಾವಣೆಯಲ್ಲಿ ಗೆದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತೇನ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಂದು ರೈತರನ್ನ ಹಾಳು ಮಾಡ್ತಾ ಇದ್ದಾರಲ್ಲ, ಕಾರ್ಮಿಕ ಕಾನೂನನ್ನ ಏನು ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ, ಇವೆಲ್ಲವನ್ನು ಕೂಡ ಮೊದಲಿನ ಸ್ಥಿತಿಗೆ ತರ್ತೇವೆ ಅಂತ ಮಾತನಾಡಿ. ರೈತರ ಭೂಮಿ ರೈತರಿಗೆ ಇರಬೇಕು. ಕುಮಾರಸ್ವಾಮಿ ಅಷ್ಟಕ್ಕೆ ವಿರೋಧ, ಯಾಕಂದ್ರೆ ಅವ್ರ ಹತ್ರ ಜಮೀನುಗಳಿದಾವಲ್ಲ, ಬೆನಾಮಿ ಜಮೀನುಗಳೆಲ್ಲ ಇದಾವಲ್ಲ, ಅದಕ್ಕೆ ಬೇಕಾದಷ್ಟು ಇದಾವಲ್ಲ, ಅದಕ್ಕೋಸ್ಕರವಾಗಿ ನಾವು ಇದಕ್ಕೆ ಮಾತ್ರ ವಿರೋಧ. ನಿರ್ಮಲಾ ಸೀತಾರಾಮನ್ ಏನಂತ ಹೇಳಿದ್ದಾರೆ? ಎಪಿಎಂಸಿ ಮಾರುಕಟ್ಟೆಗಳನ್ನ ರದ್ದು ಮಾಡಲಿಕ್ಕೆ ಸಕಾಲ ಇದು ಅಂತ ಹೇಳಿದ್ದಾರೆ. ನಾಳೆ ಎಲ್ಲ ರೈತರು ಕೂಡ ಹೋಗಿ ಈ ಬಂಡವಾಳಶಾಹಿಗಳಿದಾರಲ್ಲ, ಇವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ರೈತರು ಕಾರ್ಮಿಕರ ಪರವಾಗಿ ನಾವು ನಿಲ್ತೀವಿ, ಯಾವುದೇ ಕಾರಣಕ್ಕೂ ಅನ್ನದಾತರಿಗೆ ಮೋಸ ಮಾಡೋಕೆ ಬಿಡಲ್ಲ ಅಂತ ಹುಲಿಯ ಅಬ್ಬರಿಸಿದ್ರು. ಇತ್ತ ರೈತರ ಹೋರಾಟ ಬಿಸಿ ಏರ್ತಾ ಇದ್ದಂತೆ ರಾಜಭವನಕ್ಕೆ ಮುತ್ತಿಗೆ ಹಾಕಲು ನುಗ್ಗಿದ್ರು. ಈ ವೇಳೆ ಪೊಲೀಸರು ಅದಕ್ಕೆ ಅವಕಾಶ ಕೊಡದೆ 10 ಮಂದಿ ಮುಖಂಡರಿಗಷ್ಟೇ ಪೊಲೀಸರು ಅವಕಾಶ ನೀಡಿದ್ರು. ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗವನ್ನ ಜೀಪ್ನಲ್ಲಿ ರಾಜಭವನಕ್ಕೆ ಕರೆದುಕೊಂಡು ಹೋದ್ರು. ರಾಜಭವನಕ್ಕೆ ತೆರಳಿದ ಮುಖಂಡರು ಕಾಯ್ದೆಗಳಿಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡ್ರು. ರೈತರು, ದಲಿತರು, ಕಾರ್ಮಿಕರು, ಜನಸಾಮಾನ್ಯರ ಜೊತೆ ಚರ್ಚೆಯನ್ನು ಮಾಡಿ ಈ ವಿಚಾರಕ್ಕೆ ಮುಂದೆ ಹೋಗಬೇಕು ಅನ್ನುವಂಥ ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಡ್ತೀನಿ ಅನ್ನುವಂಥ ಸ್ಪಷ್ಟ ಭರವಸೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಐಕ್ಯ ಹೋರಾಟಕ್ಕೆ ಬಲ ಬಂದಿದೆ. ಈ ಕಾಯ್ದೆ ಸರ್ಕಾರದಲ್ಲಿ ಪಾಸಾಗಿದ್ರು ಕೂಡ ರಾಜ್ಯಪಾಲರು ಅದನ್ನ ಪುನರ್ವಲೋಕನ ಮಾಡ್ತಾರೆ. ಅದು ಮತ್ತೊಮ್ಮೆ
ಸರ್ಕಾರಕ್ಕೆ ವಾಪಸ್ ಕಳಿಸಬಹುದು ಅಂತ ಅನ್ಕೊಂಡಿದ್ದೀವಿ ನಾವು. ಸಿಲಿಕಾನ್ ಸಿಟಿಯಲ್ಲಿ ಸತತ 3 ದಿನದಿಂದ ಹೋರಾಟ ಮಾಡಿದ ರೈತರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ರೈತರ ಪರ ನಿಂತು ಕೈಪಡೆ ಕೂಡ ಚಾಟಿ ಬೀಸಿದೆ. ಆದರೆ ಸರ್ಕಾರ ಮಾತ್ರ ಮಸೂದೆಗಳ ಅಂಗೀಕಾರದಲ್ಲಿ ಬ್ಯುಸಿಯಾಗಿದೆ. ಆನಂದ್ ಸಾಲುಂಡಿ ಜೊತೆ ಸಂಜಯ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದ್ ಕಡೆ ರೈತರ ಹೋರಾಟ, ಮತ್ತೊಂದ್ ಕಡೆ ಸಾರಿಗೆ ನೌಕರರ ಆಕ್ರೋಶ. ಬೆಂಬಲಕ್ಕೆ ನಿಂತ ರೈತ ಸಂಘ ಮತ್ತು ಹಸಿರು ಸೇನೆ. ರಾಜಧಾನಿಯ ಕೇಂದ್ರ ಸ್ಥಾನದಲ್ಲಿ ನಡೆದ ಪ್ರತಿಭಟನೆಯ ಕಾವು ಇವತ್ತೂ ಜನರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಆದ್ರೆ ಸರ್ಕಾರ ಮಾತ್ರ ಯಾರಿಗೂ ಯಾವ ಅಭಯವನ್ನೂ ಕೊಡ್ಲಿಲ್ಲ. ಸಾರಿಗೆ ನೌಕರರ ಸಂಗ್ರಾಮ. ಸಿಲಿಕಾನ್ ಸಿಟಿಯಲ್ಲಿ ರೊಚ್ಚಿಗೆದ್ದು ಸಮರಕ್ಕಿಳಿದ ಸಾರಿಗೆ ಸಿಬ್ಬಂದಿ. ಬೇಡಿಕೆ ಈಡೇರೋವರೆಗೂ ಪಟ್ಟು ಬಿಡಲ್ಲ ಎಂದು ನಿರಂತರ ಕ್ರಾಂತಿಯ ಕಿಚ್ಚು. ನಾಳೆ ಸಾರಿಗೆ ಸಂಚಾರ ಸ್ತಬ್ಧ. ಬೇಡಿಕೆ ಈಡೇರಿಕೆಗೆ ಬಿಗಿಪಟ್ಟು. ಸಾರಿಗೆ ನೌಕರರ ನಡಿಗೆ, ಸಾರಿಗೆ ನೌಕರರಾಗುವ ಕಡೆಗೆ. ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗುವುದು ಬೇಡಿಕೆಯಲ್ಲ, ನಮ್ಮ ಹಕ್ಕು. ಇದು ಸಾರಿಗೆ ಸಿಬ್ಬಂದಿಯ ಬಹುಮುಖ್ಯ ಬೇಡಿಕೆ. ನಮ್ಮನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಿ. ರಾಜ್ಯದಲ್ಲಿರೋ 1,40,000 ಗುತ್ತಿಗೆ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ. ಸರ್ಕಾರಿ ನೌಕರರಿಗಿರೋ ಎಲ್ಲ ಸವಲತ್ತುಗಳನ್ನ ಕಲ್ಪಿಸಿಕೊಡಿ ಎಂದು ಸಾರಿಗೆ ನೌಕರರು ವಿಧಾನಸೌಧ ಚಲೋ ಮಾಡಿದ್ರು. ನೌಕರರ ಬೆಂಬಲಕ್ಕೆ ರಾಜ್ಯ ರೈತ ಸಂಘ, ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಕೆಲ ಸಂಘಟನೆಗಳು ಬೆಂಬಲ ನೀಡಿ ಕಿಚ್ಚು ಹಚ್ಚಿದ್ವು. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡಿದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನುಗ್ಗಿ ಬಂದ ನೌಕರರನ್ನ ತಡೆದ ಪೊಲೀಸರು ಮುತ್ತಿಗೆಗೆ ಅವಕಾಶ ಕೊಡಲಿಲ್ಲ. ಇಡೀ ದಿನ ಕಾದು ಕೂತರೂ ಸಚಿವರು ಬಂದು ಸಮಸ್ಯೆ ಕೇಳಲಿಲ್ಲ. ಇದರಿಂದ ಕೆರಳಿದ ನೌಕರರು ನಾಳೆ ಸಾರಿಗೆ ಸಂಚಾರ ಬಂದ್ ಮಾಡೋದಾಗಿ ಎಚ್ಚರಿಸಿದ್ದಾರೆ. ನಾಳೆ 4 ನಿಗಮದ ಸಾರಿಗೆ ಸೇರಿದಂತೆ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯೋದು ಡೌಟ್. ಕರ್ನಾಟಕದ ಕೆಎಸ್ಆರ್ಟಿಸಿ, ಬಿಎಂಟಿಸಿ 4 ವಿಭಾಗಗಳು ಬಂದ್ ಮಾಡಲಿಕ್ಕೆ ಎಲ್ಲ ನೌಕರರು ಒಮ್ಮತದ ಘೋಷಣೆಯನ್ನ ಮಾಡಬೇಕು. ಆ ಕಾರಣಕ್ಕೆ ನಾಳೆಯಿಂದ ಯಾವುದೇ ಬಸ್ ಸಂಚಾರ ಆಗಬಾರದು. ಸಾರಿಗೆ ಸಿಬ್ಬಂದಿ ಬೆಂಬಲಕ್ಕೆ ಹಸಿರು ಸೇನೆ ಸೇರಿದಂತೆ ಕನ್ನಡ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು ಬೆಂಬಲ ನೀಡಿದ್ವು. ಬೃಹತ್ ಬೆಂಬಲದೊಂದಿಗೆ ಸಮರದ ಅಖಾಡಕ್ಕಿಳಿದ ಸಾರಿಗೆ ಸಿಬ್ಬಂದಿ ಹೋರಾಟ ಇಡೀ ದಿನ ಹೇಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರೈಲ್ವೆ ನಿಲ್ದಾಣದಿಂದ ಬೃಹತ್ ಜಾಥಾ. ಫ್ರೀಡಂ ಪಾರ್ಕ್ ರಸ್ತೆಯಲ್ಲಿ ಖಾಕಿ ಬ್ರೇಕ್. ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಸಾರಿಗೆ ನೌಕರರು, ಅವರ ಕುಟುಂಬಸ್ಥರು, ಮಕ್ಕಳೆಲ್ಲ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಜಮಾಯಿಸಿದ್ರು. ಕೋಡಿಹಳ್ಳಿ ಚಂದ್ರಶೇಖರ್, ನಂಜಾವಧೂತ ಸ್ವಾಮೀಜಿ ಸೇರಿದಂತೆ ಹಲವರು ನೌಕರರ ಹೋರಾಟ ಬೆಂಬಲಿಸಿ ಹೋರಾಟದ ಅಖಾಡಕ್ಕಿಳಿದ್ರು. ಬೇಡಿಕೆ ಈಡೇರಿಸುವಂತೆ ಕಾಲ್ನಡಿಗೆ ಜಾಥಾ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ರವಾಹದಂತೆ ನುಗ್ಗಿ ಬಂದರು. ಸಾವಿರಾರು ಸಂಖ್ಯೆಯಲ್ಲಿ ಆಕ್ರೋಶ ಹೊರಹಾಕ್ತಾ ಬಂದ ಪ್ರತಿಭಟನಾಕಾರರನ್ನ ಫ್ರೀಡಂ ಪಾರ್ಕ್ ರಸ್ತೆಯಲ್ಲೇ ಪೊಲೀಸರು ತಡೆದರು. ಅಲ್ಲೇ ಪ್ರತಿಭಟನೆ ಕೂತ ನೌಕರರು ಸರ್ಕಾರಕ್ಕೆ ಸವಾಲು ಹಾಕಿದ್ರು. ಸಾರಿಗೆ ಸಚಿವರು ಸ್ಥಳಕ್ಕೆ ಬರಬೇಕು, ಇಲ್ಲದಿದ್ರೆ ಜೈಲಿಗೆ ಹೋಗಲು ಸಿದ್ಧ ಎಂದು ಕೋಡಿಹಳ್ಳಿ ಗುಡುಗಿದ್ರು. ನಮ್ಮನ್ನೆಲ್ಲರನ್ನೂ ಕೂಡ ನೀವು ಪರಪ್ಪನ ಅಗ್ರಹಾರಕ್ಕೆ ಕಳಿಸೋದಕ್ಕೆ ಬಂಧನ ಅಂತ ಹೇಳಿ ಘೋಷಣೆ ಮಾಡಬೇಕು. ಹೋಗೋಣ ಬೇಡ ಜೈಲಿಗೆ. ಹೋರಾಟಗಾರರು ಕೊಟ್ಟ ಗಡುವು ಮುಗಿತಾ ಬಂತು. ಸಂಜೆ 4 ಗಂಟೆ ಕಳೆದರೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಪ್ರತಿಭಟನಾಕಾರರತ್ತ ಸುಳಿಯಲೇ ಇಲ್ಲ. ಇಲ್ಲಿಗೆ ಹೋರಾಟಗಾರರ ತಾಳ್ಮೆಯೂ ಮುಗಿಯಿತು. ಕಾದು ಕಾದು ಕೆರಳಿದ ನೌಕರರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಮತ್ತು ನೌಕರರ ನಡುವೆ ಭಾರೀ ಜಟಾಪಟಿ ನಡೆಯಿತು. ಕೋಡಿಹಳ್ಳಿ ಚಂದ್ರಶೇಖರನ್ನ ವೇದಿಕೆ ಮೇಲೆಯೇ ಪೊಲೀಸರು ವಶಕ್ಕೆ ಪಡೆದರು. ಕೋಡಿಹಳ್ಳಿ ಸೇರಿದಂತೆ ನೌಕರರು ಪೊಲೀಸರ ವಶಕ್ಕೆ. ಪ್ರತಿಭಟನೆಗೆ ಬಾರದ ಸಿಬ್ಬಂದಿ ಮೇಲೆ ಕಲ್ಲು ತೂರಾಟ. ಇಂದಿನ ಹೋರಾಟ ಸಾರಿಗೆ ಸಿಬ್ಬಂದಿ ನಡುವೆ ಇರುವ ಭಿನ್ನಾಭಿಪ್ರಾಯ ಹಾಗೂ ಇಬ್ಬಗೆ ನೀತಿಗೆ ಸಾಕ್ಷಿಯಾಯಿತು. ಗುಂಪು ಗುಂಪಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟವರನ್ನ ಪೊಲೀಸರು ಹಿಡಿದು ಬಸ್ಗೆ ತುಂಬಲು ಮುಂದಾದರು. ಸಾಲು ಸಾಲು ಬಸ್ಗಳು ಪ್ರತಿಭಟನಾಕಾರರನ್ನ ಹತ್ತಿಸಿಕೊಳ್ಳಲು ಬರ್ತಿದ್ವು. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರು ಬಸ್ ತಂದಿದ್ದ ಡ್ರೈವರ್ಗಳ ಮೇಲೆ ಕಲ್ಲು ತೂರಿದ್ರು. ಹೋರಾಟಕ್ಕೆ ಬಾರದೆ ಇಲ್ಲಿಗೆ ಬಸ್ ತಂದಿದ್ದೀರಾ ಅಂತ ಕೆರಳಿ ಕಲ್ಲು ಬೀಸಿದ್ರು. ಇದು ಕರ್ನಾಟಕದ ಕಥೆಯಾದ್ರೆ ಇನ್ನು ದೆಹಲಿಯಲ್ಲಿ ರೈತರು ನಡೆಸ್ತಾ ಇರುವ ಪ್ರತಿಭಟನೆಯ 15ನೇ ದಿನಕ್ಕೆ ಕಾಲಿಟ್ಟಿದೆ. ಮಾತುಕತೆ ಸಂಧಾನಕ್ಕೂ ಬಗ್ಗದ ರೈತರು ದೇಶಾದ್ಯಂತ ಪ್ರತಿಭಟನೆಯನ್ನ ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ಮೋದಿ ಸರ್ಕಾರ ಬಡವರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ.
ಇವೆಲ್ಲದರ ಮಧ್ಯೆ ಮಸೂದೆ ರದ್ದು ಮಾಡಲು ಕೇಂದ್ರ ಸರ್ಕಾರ ಒಪ್ತಿಲ್ಲ. ರೈತ ಸಂಘಟನೆಗಳು ಕೇಂದ್ರ ಸರ್ಕಾರದ ಪ್ರಸ್ತಾಪಗಳನ್ನು ಪರಿಗಣಿಸಬೇಕು, ಕೃಷಿ ಕಾನೂನು ತಿದ್ದುಪಡಿಗೆ ಒಪ್ಪಿದ್ರೂ ತಿರಸ್ಕರಿಸಿ ಪ್ರತಿಭಟನೆ ಘೋಷಿಸೋದು ಸರಿಯಲ್ಲ ಅಂತ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮನವಿ ಮಾಡಿದ್ದಾರೆ. तो हमारा सरकार का पक्ष है कि कानून के वे प्रावधान जिन पर किसान को आपत्ति है उन प्रावधान पर सरकार खुले मन से विचार करने को तैयार है. सरकार का कोई ईगो नहीं है और सरकार को कोई उन पर विचार करने में दिक्कत नहीं है और हम यूनियन के साथ बैठकर उस ಅನ್ನದಾತರ ಆಕ್ರೋಶದ ಬೆನ್ನಲ್ಲೇ ಆರೋಗ್ಯದಾತರು ಬಂದ್ ಅಸ್ತ್ರ ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಸಿಡಿದೆದ್ದು ನಾಳೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಒಪಿಡಿ ಸೇವೆ ಬಂದ್ ಮಾಡ್ತಿವೆ. ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಆಯುಷ್ ಪದ್ಧತಿಯ ವೈದ್ಯರಿಗೆ ಸಣ್ಣ ಸರ್ಜರಿ ಮಾಡುವ ತರಬೇತಿ ನೀಡುವ ಆದೇಶ ಹೊರಡಿಸಿದೆ. ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಸೇರಿದಂತೆ ಬೇರೆಲ್ಲ ವೈದ್ಯ ಪದ್ಧತಿಯಲ್ಲಿ ತರಬೇತಿಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಅಲೋಪತಿ ಹೊರತುಪಡಿಸಿ ಉಳಿದೆಲ್ಲ ವೈದ್ಯ ಪದ್ಧತಿಯಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರಿಗೆ ಈ ವರ್ಷದಿಂದಲೇ ಕೆಲವು ಶಸ್ತ್ರಚಿಕಿತ್ಸೆ ಮಾಡಲು ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಕೇಂದ್ರ ಸರ್ಕಾರದ ಆದೇಶದಂತೆ ಆಯುಷ್ ವೈದ್ಯರಿಗೆ ತಜ್ಞರಿಂದ 39 ಬಗೆಯ ಜನರಲ್ ಸರ್ಜರಿ ಮತ್ತು 19 ವಿಶೇಷ ಸರ್ಜರಿಗಳನ್ನು ಮಾಡಲು ತರಬೇತಿ ನೀಡಲಾಗುತ್ತಿದೆ. ಇದಕ್ಕೆ ಅಲೋಪತಿ ವೈದ್ಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತುರ್ತು ಸೇವೆಗಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ದೆಹಲಿಯಲ್ಲಿ 2 ವರ್ಷದಲ್ಲಿ ಹೊಸ ಸಂಸತ್ ಭವನ ತಲೆ ಎತ್ತಲಿದೆ. ಹೊಸ ತ್ರಿಭುಜ ಸುಂದರಿ ಭವನಕ್ಕೆ ಮೋದಿ ಶಿಲಾನ್ಯಾಸ ಮಾಡಿದ್ದಾರೆ. ಹೊಸ ಸಂಸತ್ ಭವನದ ವೈಶಿಷ್ಟ್ಯಗಳೇನು ಅನ್ನೋದನ್ನ ನೋಡೋಣ. ದೆಹಲಿಯ ಸಂಸತ್ ಭವನ ಅಂದ್ರೆ ಇಡೀ ದೇಶಕ್ಕೆ ಮುಕುಟ. 92 ವರ್ಷಗಳ ಇತಿಹಾಸ ಇರುವ ಸಂಸತ್ ಭವನ ಈಗ ಹಳೆಯದಾಗ್ತಿದ್ದು, ಹೊಸ ಸಂಸತ್ ಭವನ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ರು. ವಿದ್ಯಾರಂಭೆ ವಿವಾಹೆ ಚ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೆ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ಹೊಸ ಸಂಸತ್ ಭವನ ಶಿಲಾನ್ಯಾಸ ಕಾರ್ಯಕ್ರಮ ಜರುಗಿತು. 200 ಗಣ್ಯರು ಭಾಗಿಯಾಗಿದ್ರು. ವೆಬ್ಕಾಸ್ಟ್ಗಳ ಮೂಲಕ ಸಚಿವರು, ಸಂಸದರು ಹಾಜರಾದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಯಡಿಯೂರಪ್ಪ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ ಸ್ಪೀಕರ್, ರಾಜ್ಯಪಾಲರು, ರಾಜ್ಯಗಳ ಸ್ಪೀಕರ್ಗಳು ಕಣ್ತುಂಬಿಕೊಂಡ್ರು. भगवान बसवेश्वर का अनुभव मंडपम अस्तित्व में आ चुका था और भगवान बसवेश्वर जी ने कहा था ಈ ಅನುಭವ ಮಂಟಪ ಜನಸಭಾ ನಾಡಿನ ಮತ್ತು ರಾಷ್ಟ್ರದ ಉನ್ನತಿಗೆ ಹಾಗೂ ಅಭಿವೃದ್ಧಿಗೆ ಪುರಗಾವ್ಗೆ ಕೆಲಸ ಮಾಡುತ್ತದೆ. ಹಾಗಿದ್ರೆ ಹೊಸ ಸಂಸತ್ ಭವನಕ್ಕೂ ಹಳೆಯ ಸಂಸತ್ ಭವನಕ್ಕೂ ಇರುವ ವ್ಯತ್ಯಾಸಗಳೇನು ಅಂತ ನೋಡೋಣ. ಹಳೆಯ ಸಂಸತ್ ಭವನ ಗೋಲಾಕಾರದಲ್ಲಿದೆ. ಹೊಸ ಸಂಸತ್ ಭವನ ತ್ರಿಕೋನಾಕಾರದಲ್ಲಿರುತ್ತೆ. ಈಗಿರುವ ಸಂಸತ್ ಭವನ 6 ಎಕರೆ ವಿಸ್ತೀರ್ಣದಲ್ಲಿದ್ರೆ ಹೊಸ ಕಟ್ಟಡ 64,500 ಚದರ ಮೀಟರ್ ವಿಸ್ತೀರ್ಣ ಇದೆ. 1921ರಲ್ಲಿ 83 ಲಕ್ಷ ವೆಚ್ಚ ಆಗಿತ್ತು. ಈಗ 971 ಕೋಟಿ ವೆಚ್ಚ ಮಾಡ್ತಿದ್ದಾರೆ. ಹಳೆಯ ಕಟ್ಟಡ 3 ಮಹಡಿ, 12 ದ್ವಾರವಿದ್ರೆ ಹೊಸ ಭವನ 4 ಮಹಡಿ, 6 ದ್ವಾರಗಳಿರುತ್ತೆ. ತುಂಬಾ ಪುರಾತನ ಕಟ್ಟಡ. ಈಗ ಕಟ್ತಾ ಇರೋದು ಭೂಕಂಪ ನಿರೋಧಕ. ಫೆಬ್ರವರಿ 1927ರಂದು ಉದ್ಘಾಟನೆಯಾಯಿತು ಹಳೆ ಕಟ್ಟಡ. ಹೊಸ ಕಟ್ಟಡ 2022 ಆಗಸ್ಟ್ಗೆ ಉದ್ಘಾಟನೆ ಆಗಲಿದೆ. ಹಳೆಯ ಕಟ್ಟಡದಲ್ಲಿ 790 ಸದಸ್ಯರು ಕೂರಬಹುದು. ಹೊಸ ಭವನದಲ್ಲಿ 1224 ಸದಸ್ಯರಿಗೆ ಸ್ಥಳ ಇರುತ್ತೆ. 1800 ಚದರ ಮೀಟರ್ ಲೋಕಸಭೆ ಹಾಲ್ ಈಗ 3015 ಚದರ ಮೀಟರ್ ಹಾಲ್ ಆಗಲಿದೆ. ಈಗಿನ ಹಾಲ್ನಲ್ಲಿ 550 ಸಂಸದರಿಗೆ ಆಸನದ ವ್ಯವಸ್ಥೆ ಇದ್ರೆ ಹೊಸ ಸಂಸತ್ ಭವನದಲ್ಲಿ 888 ಸಂಸದರಿಗೆ ಆಸನ ವ್ಯವಸ್ಥೆ ಇರುತ್ತೆ. 1815 ಚದರ ಮೀಟರ್ ರಾಜ್ಯಸಭೆ ಹಾಲ್ ಇದೆ. ಹೊಸ ಭವನ 3220 ಚದರ ಮೀಟರ್ ರಾಜ್ಯಸಭೆ ಹಾಲ್ ಇರುತ್ತೆ. ಈಗಿರುವ ರಾಜ್ಯಸಭೆಯಲ್ಲಿ 255 ಸದಸ್ಯರಿಗೆ ಆಸನದ ವ್ಯವಸ್ಥೆ ಇದ್ರೆ ಹೊಸ ಸಂಸತ್ ಭವನದಲ್ಲಿ 384 ಸದಸ್ಯರಿಗೆ ಆಸನದ ವ್ಯವಸ್ಥೆ ಇರಲಿದೆ. ಅಂದಹಾಗೆ ಇವತ್ತು ಸಂಸತ್ ಶಿಲಾನ್ಯಾಸಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದು ಕರ್ನಾಟಕದ ಶೃಂಗೇರಿ ಮಠದ 6 ಪುರೋಹಿತರು. ಶೃಂಗೇರಿ ಮಠದಿಂದ ತಂದಿದ್ದಂತಹ ಶೃಂಗೇರಿ ಶಂಕು, ನವರತ್ನ ಪೀಠವನ್ನ ಇಟ್ಟು ಪೂಜೆ ಸಲ್ಲಿಸಿದ್ರು. 8 ದಿಕ್ಕುಗಳಲ್ಲಿ 8 ಪಟ್ಟಿಗಳನ್ನ ಒಳಗೊಂಡಿದ್ದ ಶಂಕುವಿಟ್ಟು ಪೂಜೆ ಸಲ್ಲಿಸಿದ್ರು. ಭೂಮಿ ಪೂಜೆ ನಂತರ ಸರ್ವಧರ್ಮ ಪ್ರಾರ್ಥನೆಯೂ ನಡೆಯಿತು. ಈ ಶಂಕುವಿನ ಅಂಗವಾಗಿ ನವರತ್ನ ನವಗ್ರಹಗಳನ್ನು ಪೂಜೆ ಮಾಡಿ ದೇವರ ಅನುಗ್ರಹ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಸಂಸತ್ ಭವನ
ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.